ಮೇಡಮ್ ಅಪ್ಪಿತಪ್ಪಿ ಆ ಡಾಕ್ಯುಮೆಂಟ್ಸ್ ನೋಡ್ಬೇಕಂದ್ರೆ ನೋಡ್ಬೇಕು ಅಂದ್ರೆ ನೀನೇ ನೋಡ್ಕೊಡ್ತೀನಿ ಅಂತ ಹೇಳು. ಬೇಕಿದ್ರೆ ಸಾಹೇಬ್ಗೆ ಫೋನ್ ಮಾಡ್ಲಾ ಅಂತ ಕೇಳು. ಮೇಡಮ್ ಫೋನ್ ಮಾಡಿ ಕೊಡೋ ಅಂದ್ಬಿಟ್ರೆ ಸಾಧ್ಯನೇ ಇಲ್ಲ. ಸದ್ಯಕ್ಕೆ ಅವಳು ವೀರು ಹತ್ರ ಮಾತಾಡೋದಾಗ್ಲಿ, ವೀರು ಅವಳು ಅಥವಾ ಅವಳ ಫ್ಯಾಮಿಲಿ ಹತ್ರ ಮಾತಾಡೋದಕ್ಕಾಗ್ಲಿ ಸಾಧ್ಯನೇ ಇಲ್ಲ. ವೀರು ಮಾಡ್ತಿರೋ ಒಂದು ಪ್ರಾಜೆಕ್ಟ್ಗೆ ಅವ್ರ ಮನೆ ಎಲ್ರದ್ದು ಸೈನ್ ಬೇಕು, ಅದಕ್ಕೆ ಕಳಿಸಿದಾರೆ ಅಂತ ಹೇಳು. ಸೈನ್ ಮಾಡಕ್ ಹೇಳು. ಸರಿ ಮೇಡಮ್, ಹಾಗೆ ಮಾಡ್ತೀನಿ ಮೇಡಮ್. ಶ್ರಾವಣಿ, ಈಗ ನಾನು ಕೊಟ್ಟು ಕಳಿಸಿರೋ ಎಲ್ಲ ಡಾಕ್ಯುಮೆಂಟ್ಸು, ಆಸ್ತಿನೆಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಂಥ ಪೇಪರ್ಸ್. ಈ ಮನೆ ನಿಂದು ಅನ್ನೋ ಅಹಂಕಾರದಲ್ಲಿ ಮೆರೀತಿದ್ದೆ ಅಲ್ವಾ? ಈಗ ನಿನ್ನ ಕೈಯಾರೆ ನಿನ್ನ ಅಹಂಕಾರನ ನಾನು ಅಳಿಸಾಕ್ತೀನಿ. ವೀರು ಕಳಿಸಿರೋ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ನೀನು ಖಂಡಿತ ಚೆಕ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ವೀರು ನಿನ್ನ ಪಾಪ ಮಗಳು ಅಂತಾನೆ ಒಪ್ಕೊಂಡಿಲ್ಲ. ಅಂಥದ್ರಲ್ಲಿ ನೀನು ವೀರುಗೆ ಮತ್ತೆ ಕಾಲ್ ಮಾಡಿ ವಿಚಾರಿಸೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ಸಲ ಎಷ್ಟು ದೊಡ್ಡ ದೊಡ್ಡ ಯುದ್ಧಗಳನ್ನ ಪುಟ್ಟ ಪುಟ್ಟ ಕಾರಣಗಳಿಂದ ಸೋತಿರೋರಿದ್ದಾರೆ. ಆನೆ ನಡೆದಿದ್ದೆ ದಾರಿ ಅನ್ನೋ ಥರ ನೀನು ನಡೀತಿದ್ಯಾ. ಆದರೆ ನಾನೀಗ ಕಳಿಸ್ತಾ ಇರೋ ಪುಟ್ಟ ಅಂಕುಶ ನಿನ್ನನ್ನ ಹೇಗೆ ಟಾರ್ಚರ್ ಮಾಡುತ್ತೆ ಅಂತ ನೋಡ್ತಾ ಇರು. ಇನ್ನು ಮುಂದೆ ನಿನ್ನ ಹೆಸರಲ್ಲಿರೋ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರಬೇಕು. ನಾನು ನಿನ್ನನ್ನ ಇದೇ ಮನೆಯಿಂದ ಕುಕ್ಕೆ ಹಿಡಿದು ಆಚೆ ತಾಳ್ಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಸುಬ್ಬು ಯಾರನ್ನು ಹುಡುಕ್ತಾ ಇದ್ದಾನೆ? ಮೆಸೇಜ್ ಮಾಡಿದ್ಲಲ್ಲ, ಆ ಹುಡುಗಿನೇನಾದ್ರೂ ಹುಡುಕ್ತಾ ಇದ್ದಾನ ಅಥವಾ ಬೇರೆ ಯಾರಾದ್ರೂ ಇರ್ಬೋದಾ? ಸುಬ್ಬು ಇಷ್ಟೊಂದು ಜನ ಹುಡುಗಿರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾನ? ನಿಜವಾಗ್ಲೂ ಇದು ನನ್ನ ಸುಬ್ಬುನೇನಾ? ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಸುಬ್ಬು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನ? ನನ್ನ ಮೇಲೆ ಇವನಿಗೆ ಪ್ರೀತಿನೇ ಇಲ್ವಾ? ಸುಬ್ಬು ಪ್ರೀತಿನೂ ಇಲ್ಲ ಅಂದ್ರೆ ನಾನು ಈ ಪ್ರಪಂಚದಲ್ಲಿ ಒಬ್ಬಂಟಿ ಆಗ್ಬಿಡ್ತೀನಿ. ಪಾಪ ಶ್ರಾವಣಿಯಮ್ಮ ಯಾಕೋ ತುಂಬಾ ಮಂಕಾಗ್ಬಿಟ್ರು. ಗಂಡ ಹೆಂಡತಿ ಮಧ್ಯ ಏನೇನೋ ನಡೀತಾ ಇದೆ. ಅದ್ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ದೇವ್ರ ಕೈ ಮುಗ್ದು ದೀಪ ಹಚ್ತೀನಿ, ಎಲ್ಲ ಸರಿಯಾದ್ರೆ ಸಾಕು. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಶ್ರಾವಣಿಯಮ್ಮ, ಶ್ರಾವಣಿಯಮ್ಮ, ಯಾರೋ ಕೂಗ್ತಾ ಇದ್ದಾರೆ. ನೀವೇನು ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಸಾರಿ, ಯಾರು ನೀವು? ಮೇಡಮ್, ನನ್ನ ಮಿನಿಸ್ಟರ್ ಸಾಹೇಬರು ಕಳಿಸಿದ್ದಾರೆ. ಅಪ್ಪ ಕಳಿಸಿದಾರಾ? ಬನ್ನಿ ಬನ್ನಿ, ಕೂತ್ಕೊಂಡು ಮಾತಾಡಿ. ಅಷ್ಟ್ರಲ್ಲಿ ನಾನು ಕಾಫಿ ತರ್ತೀನಿ. ಇಲ್ಲ, ಏನು ಬೇಡ ಮೇಡಮ್. ಒಂದು ಕೆಲಸದ ಮೇಲೆ ಮಿನಿಸ್ಟರ್ ಸಾಹೇಬರು ಕಳಿಸಿದ್ದಾರೆ, ಅದಾಗ್ತಿದ್ದಂಗೆ ಹೋಗ್ಬೇಕು. ಹಾಗಾದ್ರೆ ಸರಿ. ಶ್ರಾವಣಿಮ್ಮ, ನೀವು ಮಾತಾಡ್ತಾ ಇರಿ, ನಾನು ದೇವ್ರ ದೀಪ ಹಚ್ಬಿಟ್ಟು ಬರ್ತೀನಿ. ಅಪ್ಪ ಏನಕ್ಕೆ ಕಳಿಸಿದ್ದಾರೆ? ಮೇಡಮ್, ಮಿನಿಸ್ಟರ್ ಸಾಹೇಬರು ಕೆಲವು ಡಾಕ್ಯುಮೆಂಟ್ಸ್ ಕೊಟ್ಟು ಕಳಿಸಿದ್ದಾರೆ. ಡಾಕ್ಯುಮೆಂಟ್ಸ್ ಕೊಟ್ಟು ಕಳಿಸಿದಾರಾ? ಯಾಕಿರ್ಬಹುದು? ಅಪ್ಪ ಅಂತ ಕರಿಬೇಡ. ನನ್ನ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನ್ ಯಾವತ್ತೂ ನನ್ನ ಮಗಳಲ್ಲ. ನನ್ನ ಕಣ್ಮುಂದೆ ನಿಂತ್ಕೊಬೇಡ. ಹೊಟ್ಟೋಗಿಲ್ಲ, ಹೊಟ್ಟೋಗುಂದೆ. ಮೇಡಮ್, ತುಂಬಾ ಟೈಮ್ ಇಲ್ಲ. ಈ ಡಾಕ್ಯುಮೆಂಟ್ಸ್ಗಳಿಗೆ ಸೈನ್ ಆಗಬೇಕು ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಬೇಗ ಬರಕ್ಕೆ ಹೇಳಿದ್ದಾರೆ. ಈಗಾಗಲೇ ಲೇಟ್ ಆಗಿದೆ. ಅಪ್ಪಂಗೆ ಮಗಳು ಬೇಕಾಗಿಲ್ಲ, ಮಗಳು ಹಾಕೋ ಸೈನ್ಗಳು ಬೇಕಷ್ಟೆ. ಮೇಡಮ್, ಯಾವುದೋ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಅನ್ಸುತ್ತೆ. ಇದನ್ನೊಂದ್ಸಲ ನೋಡ್ಬಿಡಿ ಮೇಡಮ್, ಆದರೆ ಬೇಗ ಕೊಡಿ ಮೇಡಮ್. ಮಿನಿಸ್ಟರ್ ಸಾಹೇಬರು ಸಿಟ್ಟಲ್ಲಿದ್ರು, ಬೇಗ ಬಾ ಅಂತ ಹೇಳಿದ್ದಾರೆ ಮೇಡಮ್. ಅವ್ರ ಕೋಪ ನನಗೆ ಅರ್ಥ ಆಗುತ್ತೆ. ಸೈನ್ ಮಾಡ್ಬೇಕಲ್ವಾ, ಕೊಡಿ.
ಸಾವಿತ್ರಿಗೆ ಗಂಡನ ಪ್ರೀತಿನೂ ಸಿಗದೆ ಇಂಥ ಸಮಯದಲ್ಲಿ ಆರೈಕೆನೂ ಸಿಗದೆ ಕಷ್ಟಪಡ್ತಿದ್ದಾಳೆ ಅನ್ನಿಸ್ತಿದೆ. ಅಲ್ಲ, ಮದನ್ಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ಅವನು ಪ್ರೀತಿಸಿ ಸಾವಿತ್ರಿನೇ ಮದುವೆ ಆಗ್ತೀನಿ ಅಂತ ಮದುವೆ ಆದ. ಕ್ಷಮಿಸಿ ವೀರು ಅವರೇ, ನಾನ್ ತಿಳ್ಕೊಂಡಿರೋದೇ ತಪ್ಪಾಗಿರ್ಬೋದು. ಆದ್ರೆ ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಅಂತ ಬಂದಾಗ ನಾವ್ ಕೇಳಿದ್ದು ಹೇಳಿದ್ದು ಸುಳ್ಳಾಗಿರ್ಬೋದು ಅಲ್ವಾ? ನೀವೊಂದ್ಸರಿ ವಿಚಾರಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಅಲ್ಲ, ಅವರಿಬ್ರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ. ಅನ್ಯೋನ್ಯವಾಗಿದ್ರೆ ಸಂತೋಷನೇ. ಆದ್ರೆ ಅನ್ಯಾಯ ನಡೀತಿದ್ರೆ ಅದು ನಿಮ್ಮನೇಲಿ ನಿಮ್ ಕಣ್ಣೆದ್ರಿಗೆ ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು. ಇದೊಂದು ಕಾಳಜಿ ಅಷ್ಟೇ. ಎಲ್ಲ ಒಳ್ಳೇದೇ ಆಗಿದ್ರೆ ಸಂತೋಷನೇ. ಆದ್ರೆ ಅಲ್ಲೇನಾದ್ರೂ ತಪ್ಪಾಗ್ತಿದ್ರೆ? ಸರಿ ಜಾನಕಿ ಅವರೇ, ನಾನು ಎಲ್ಲ ವಿಚಾರಿಸಿ ನಿಮ್ಮ ಹತ್ರ ಮಾತಾಡ್ತೀನಿ. ಸರಿ ವೀರು ಅವರೇ, ದಯವಿಟ್ಟು ಕ್ಷಮಿಸಿ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ನಿಮ್ಮನೇಲಿ ಏನ್ ನಡೀತಿದೆ ಅನ್ನೋ ಸತ್ಯ ನಿಮಗ್ ಗೊತ್ತಿರ್ಲಿ ಅನ್ನೋದು ನಂದೊಂದು ಆಸೆ, ಕಾಳಜಿ ಅಷ್ಟೇ. ಥ್ಯಾಂಕ್ ಯು. ಏ ಮದನ್, ಎಷ್ಟೋ ಧೈರ್ಯ ನಿನಗೆ! ನನ್ನ ತಾಯಿ ವಿಚಾರಕ್ಕೆ ಬರ್ತೀಯಾ? ಎದ್ರಗ್ ನಿಂತು ಹೋರಾಡೋದಕ್ಕಾಗದೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ಪಿತೂರಿ ನಡೆಸ್ತಾ ಇದ್ದೀರಾ. ಇನ್ನು ಮುಂದೆ ಆ ಮನೇಲಿ ನೀನು ಬಾಲ ಬಿಚ್ಚೋದಕ್ಕಾಗಲ್ಲ. ಆ ಮನೇಲಿ ನಿನ್ನ ಸ್ಥಾನ ಏನು ಅನ್ನೋದು ಈಗ ಗೊತ್ತಾಗತ್ತೆ.